ಎಲ್ಲವನ್ನ ಮುಚ್ಚಿಕೊಂಡು ಎಸ್ಐಟಿಯ ತನಿಖೆಗೆ ಒಳಪಟ್ಟಿದ್ದ ಚಿನ್ನಯ್ಯ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಚಿನ್ನಯ್ಯ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಆಸ್ಪತ್ರೆಯಿಂದ ಕೋರ್ಟ್ನತ್ತ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ಕರೆಯೋ ಅವಶ್ಯಕತೆ ಇನ್ನಿರೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಚಿನ್ನಯ್ಯ ಹೋಗ್ತಾರೆ. ಚಿನ್ನಯ್ಯ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಮೆಡಿಕಲ್ ಟೆಸ್ಟ್ ಮುಕ್ತಾಯ. ಆಸ್ಪತ್ರೆಯಿಂದ ಕೋರ್ಟ್ನತ್ತ ಚಿನ್ನಯ್ಯ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳಿದ್ದಾವೆ. ಕೋರ್ಟ್ಗೆ ಮನವಿ ಮಾಡಲಿರುವ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ನ ಅನುಮತಿ ಬೇಕಾಗುತ್ತೆ ಮತ್ತೊಮ್ಮೆ ಅಡಿಷನಲ್ ಕಸ್ಟಡಿಗೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಬುರುಡೆ ಚಿನ್ನಯ್ಯ. ಚಿನ್ನಯ್ಯ ವೈದ್ಯಕೀಯ ಪರೀಕ್ಷೆ ಮುಕ್ತಾಯಗೊಂಡಿದೆ. ಕಾನೂನು ಪ್ರಕ್ರಿಯೆಗಳು ಅಂತ್ಯ. ಆಸ್ಪತ್ರೆಯಿಂದ ಕೋರ್ಟ್ನತ್ತ ಚಿನ್ನಯ್ಯ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳಿದ್ದಾವೆ. ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಬಂದ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ ಒಂದು ಸ್ವಲ್ಪ ಸಮಯಾವಕಾಶಗಳು ಬೇಕು. ಹೆಚ್ಚಿನ ಕಸ್ಟಡಿಯ ಅವಧಿ ಹೆಚ್ಚಿನ ದಿವಸ ಏನಾದರೂ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ನ್ಯಾಯಾಲಯದ ಅನುಮತಿ ಬೇಕು. 164 ಹೇಳಿಕೆ ಕೊಟ್ಟಿದ್ದಂತಹ ಚಿನ್ನಯ್ಯ ಆತನನ್ನು ಮತ್ತೊಮ್ಮೆ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದರೆ ಕೆಲವೇ ಕ್ಷಣಗಳಲ್ಲಿ ಈಗ ನ್ಯಾಯಾಧೀಶರ ಮುಂದೆ, ಗೌರವಾನ್ವಿತ ಪೀಠದ ಮುಂದೆ ಹಾಜರುಪಡಿಸಲಾಗುತ್ತೆ. ಸಾಕ್ಷಿದಾರ ಚಿನ್ನಯ್ಯನನ್ನ ಸಾಕ್ಷಿದಾರನನ್ನಾಗಿ ಮಾಡಿದ್ರು. 164 ಹೇಳಿಕೆ ಕೊಟ್ಟಿದ್ದ. ಅದಾದ ನಂತರ ಎಸ್ಐಟಿ ತನಿಖೆಗೂ ಕೂಡ ಒಳಪಟ್ಟಿದ್ದ. ಎಲ್ಲ ತರಹದ ಸಮಾಧಿಗಳನ್ನು ಕೂಡ ತೋರಿಸ್ತೀನಿ. ಅದರಲ್ಲಿರ್ತಕ್ಕಂಥ ಭಾಗಶಃ ಹೆಣಗಳನ್ನು ನಾನೇ ಹೂತಿಟ್ಟಿದ್ದು. ಅದರಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳ ಶವಗಳೇ ಇತ್ತು. ಆ ಹೆಣ್ಣು ಮಕ್ಕಳ ಮೃತದೇಹದ ಮೇಲೆ ಸಂಭೋಗದ ಲೈಂಗಿಕ ದೌರ್ಜನ್ಯದ ಗುರುತುಗಳನ್ನು ನಾನು ಕಂಡಿದ್ದೆ. ಹೆಚ್ಚಿನದ್ದು ಮದುವೆಯಾಗದಂತಹ ಹೆಣ್ಣು ಮಕ್ಕಳ ಶರೀರವೇ ಇತ್ತು. ಮಕ್ಕಳದ್ದು ಇತ್ತು, ಕೆಲ ಭಿಕ್ಷುಕರದ್ದು ಇತ್ತು, ವಯೋವೃದ್ಧರದ್ದು ಇತ್ತು, ಏನೇನೋ ಹೇಳಿದ್ದ. ಆದರೆ ಇವತ್ತು ಆತನನ್ನು ಹೆಚ್ಚಿನ ವಿಚಾರಣೆಗಾಗಿ ಎಸ್ಐಟಿ ಅವರು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಮೆಡಿಕಲ್ ಚೆಕಪ್ ಕೂಡ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆಗಳಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಚಿನ್ನಯ್ಯ. ನ್ಯಾಯಾಧೀಶರ ಅನುಮತಿಯಂತೆ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಆತನನ್ನು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಚಿನ್ನಯ್ಯನನ್ನ ಮತ್ತೊಮ್ಮೆ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹೆಣಹೂತ ಪ್ರಕರಣ ಆರಂಭದಲ್ಲಿ ಭೀಮಾ ನ್ಯಾಯಾಧೀಶರ ಮುಂದೆ ಹಾಜರಾದ. ನಾನು ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿದೆ. 1994 ನಂತರ ನಾನು ಸಾಕಷ್ಟು ಹೆಣಗಳನ್ನು ಹೂಳೋದ್ರಲ್ಲಿ ಮಗ್ನನಾದೆ. ಅಂದರೆ ನನ್ನನ್ನು ಅದಕ್ಕೆ ಬಳಸ್ಕೊಂಡ್ರು. ಅದಾದ ನಂತರ ನಾನೊಬ್ಬ ಪ್ರೊಫೆಷನಲ್ ಹೆಣ ಹೂಳುವವನಾದೆ. ನನ್ನ ಕೆಲಸನೇ ಅದಾಗೋ ಹಂತಕ್ಕೆ ಬಂತು. ದಿನಂಪ್ರತಿ ಹೆಣಗಳು ಬೀಳ್ತಾ ಇತ್ತು. ನನ್ನ ಈ ಭುಜದಲ್ಲೇ ಹೊತ್ಕೊಂಡು ಹೋಗಿ ನಿರ್ಜನ ಪ್ರದೇಶದ ಭೂಮಿಯನ್ನು ಕೆರೆದು, ಹಸಿ ಮಣ್ಣನ್ನು ಕೆರೆದು ಹೆಣವನ್ನು ಹೂತು ಹಾಕ್ತಾ ಇದ್ದೆ ಅಂತ ಹೇಳಿದ್ದ ಅನ್ನೋದಕ್ಕಿಂತಲೂ ಕೂಡ ಪುಂಗಿದ್ದ. ಈಗ ಆತನ ಮುಖವಾಡ ಬಯಲಾಯಿತಾ ಅಥವಾ ನಿಜಕ್ಕೂ ಈ ವ್ಯಕ್ತಿ ಸತ್ಯನೇ ಹೇಳ್ತಾ ಇದ್ದಾನೆ, ಬಟ್ ಈ ಒಂದು ಪ್ರಕರಣವನ್ನು ಹಳ್ಳ ಹಿಡಿಸುವಂಥ ಪ್ರಯತ್ನಗಳಾಗ್ತಾ ಇದೆಯಾ? ಎರಡೂ ಪ್ರಶ್ನೆಗಳನ್ನು ನಾವು ಮುಂದಿಡಬೇಕು. ಅದು ನಮ್ಮ ಧರ್ಮ. ಕೆಲವೊಮ್ಮೆ ನೋಡಿ, ಈ ಜಿಯೋಗ್ರಫಿಕಲಿ, ಭೌಗೋಳಿಕವಾಗಿ ಈತ ಈ ಹಿಂದೆ ಇದ್ದಂತಹ ಸ್ಥಳ ಈಗ ಅದೇ ತರಹ ಇರಬೇಕು ಅಂತೇನೂ ಇಲ್ಲ. ಅದು ಭೌಗೋಳಿಕವಾಗಿ ಸ್ವಲ್ಪ ಬದಲಾವಣೆಗಳನ್ನು ಹೊಂದಿರ್ತವೆ. ಹಾಗಾಗಿ ಕೆಲವೊಮ್ಮೆ ಈತನಿಗೆ ಸತ್ಯವನ್ನು ತಿಳಿಸೋದಕ್ಕೆ ಕಷ್ಟ ಆಗ್ತಿರಬಹುದು. ನಾವೀಗ ಈತನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇಲ್ಲ. ಅದನ್ನು ತೀರ್ಮಾನ ಮಾಡಬೇಕಾಗಿರೋದು ಘನ ನ್ಯಾಯಾಲಯ, ಗೌರವಾನ್ವಿತ ಪೀಠ. ಆದರೆ ಎರಡೂ ತರಹದಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡುವುದಾದರೆ, ಒಂದೋ ಈತ ಸುಳ್ಳು ಹೇಳ್ತಾ ಇದ್ದರೆ ಅದಕ್ಕೆ ತಕ್ಕನಾದಂತಹ ಶಿಕ್ಷೆಗಳಾಗ್ತವೆ, ಅಥವಾ ಈತನಿಗೆ ಸತ್ಯವನ್ನು ಸ್ಪಷ್ಟಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವೈಜ್ಞಾನಿಕವಾಗಿ ಅನ್ನೋ ಕಾರಣವಿದ್ದರೆ ಎಸ್ಐಟಿ ಅವರು ಮತ್ತೊಮ್ಮೆ ತನಿಖೆಯನ್ನು ಅತ್ಯಂತ ವೈಜ್ಞಾನಿಕ ಸೂತ್ರಗಳನ್ನು ಪ್ರಯೋಗ ಮಾಡಬೇಕಾಗಿ ಬರುತ್ತೆ. ಅಷ್ಟು ವ್ಯವಧಾನ ನಮ್ಮ ಸರ್ಕಾರಕ್ಕಿದೆಯಾ? ಈಗಾಗಲೇ 40 ರಿಂದ 60 ಲಕ್ಷ ಖರ್ಚಾಗಿದೆ ಅನ್ನುವಂಥ ಮಾಹಿತಿ ಇದೆ ಎಸ್ಐಟಿ ತನಿಖೆಗೆ. ಮೇಲ್ನೋಟಕ್ಕೆ 2 JCBಗೆ 50 ಲೀಟ್ರ್ ಡೀಸೆಲ್ ಇದ್ದರೆ ಸಾಕು ಅಂತಲೇ ನಮಗೆ ಅನಿಸೋದು. ಆದರೆ
29 ಅಧಿಕಾರಿಗಳನ್ನು ಒಳಗೊಂಡಂತಹ SIT ತನಿಖಾ ತಂಡ, ಆ ಅಧಿಕಾರಿಗಳನ್ನು ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಗಳು, ಆ ಅಧಿಕಾರಿಗಳಿಗೆ ದಿನಂಪ್ರತಿ ಖರ್ಚು ವೆಚ್ಚ, ಈ ಸಾಕ್ಷಿದಾರನಿಗೆ ಭದ್ರತೆ ಕೊಡೋದಕ್ಕೆ ಖರ್ಚು ವೆಚ್ಚ, ಈ ಸಾಕ್ಷಿದಾರನ ಕರ್ಕೊಂಡು ಬರೋದಕ್ಕೆ ಸ್ಕೂಲ್ ವ್ಯಾನ್ ಥರ ಸರ್ಕಾರದ ವ್ಯಾನ್ ಬೇಕಲ್ವೇ, ಅದಕ್ಕೊಂದಷ್ಟು ಖರ್ಚು. ಹೀಗೆ ನಾನಾ ತರಹದ ಖರ್ಚುಗಳಿದ್ದಾವೆ. 40 ರಿಂದ 60 ಲಕ್ಷ ಸರ್ಕಾರದ ಗೃಹ ಇಲಾಖೆಯ ಬೊಕ್ಕಸದಿಂದ 60 ಲಕ್ಷ ಖರ್ಚಾಗಿದೆ ಅನ್ನೋ ಮಾಹಿತಿಗಳಿದೆ. ಅದನ್ನು ದೃಢಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಷ್ಟೇ. ಸೊ ಈಗ ಏನಾಗಬಹುದು, ಒಂದು ವೇಳೆ ಈತ ಸುಳ್ಳು ಹೇಳ್ತಾ ಇದ್ರೆ ನ್ಯಾಯಾಲಯ ಈವರೆಗೂ SIT ಅಧಿಕಾರಿಗಳು ತನಿಖೆ ನಡೆಸಿರುವ ಮಧ್ಯಂತರ ವರದಿಯನ್ನು ನೋಡ್ತಾರೆ. ಮಧ್ಯಂತರ ವರದಿ ಅಂತ ಹೇಳಿದ್ರೆ ಒಂದು ತನಿಖಾ ತಂಡಕ್ಕೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಿಗೆ 90 ದಿವಸಗಳ ಅವಕಾಶಗಳನ್ನು ಕೊಡಲಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ. 90 ದಿವಸಗಳ ಮುಂಚಿತವಾಗಿಯೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಬೋದು, ಅದರಲ್ಲಿ ಯಾವ ಅನುಮಾನಗಳು ಬೇಡ. ಪ್ರಕರಣದ ತೀವ್ರತೆಯನ್ನು ಅನುಸರಿಸಿಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಈಗ 20 ರಿಂದ 28 ದಿವಸಗಳಾಯ್ತಾ? ಈ 28 ದಿವಸಗಳಲ್ಲಿ SIT ಅಧಿಕಾರಿಗಳು ಕಂಡಿರ್ತಕ್ಕಂತಹ ಸಾಕ್ಷ್ಯಗಳು, ಸಂಗ್ರಹ ಮಾಡಿರ್ತಕ್ಕಂತಹ ವಿಟ್ನೆಸ್ಗಳು, ನೋಡಿರ್ತಕ್ಕಂತಹ ಸತ್ಯಗಳು ಎಲ್ಲವನ್ನು ಕೂಡ ಒಂದು ಮಧ್ಯಂತರ ವರದಿಯಂತೆ ನ್ಯಾಯಾಲಯಕ್ಕೆ ಕೊಡಬೇಕಾಗಿ ಬರುತ್ತೆ. ನ್ಯಾಯಾಧೀಶರು ಅದನ್ನೆಲ್ಲ ಗಮನಿಸ್ತಾರೆ. ಈತ 164 ಹೇಳಿಕೆಯಲ್ಲಿ ಏನು ಹೇಳಿದ್ದ, ಈತ ಹೇಳಿದ್ದು ಪ್ರಾಕ್ಟಿಕಲ್ ಆಗಿ ಸಿಕ್ಕಿದೆಯಾ, ಎಲ್ಲವನ್ನು ತುಲನೆ ಮಾಡಿ ನೋಡಲಾಗುತ್ತೆ. ಯಾವನೋ ಮುಖ ಮುಚ್ಕೊಂಡು ಭೀಮಾ ಅನ್ನೋನು ಬಂದ, ಅದನ್ನೇನೋ ಪುಂಗದ, ಅಲ್ಲಿ ಇನ್ನೇನೋ ತೋರಿಸ್ದ, ಇದಾಗಲ್ಲ. ಇದು ಒಂದು ವೇಳೆ ಹಿಂಗಾದರೆ ಆತ ನ್ಯಾಯಾಲಯವನ್ನು ದಿಕ್ಕು ತಪ್ಪಿಸ್ದ, ಆತ SIT ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸ್ದ, ಜನರಲ್ಲಿ ನಾಗರಿಕರಲ್ಲಿ ಗೊಂದಲ ಮತ್ತು ಆತಂಕವನ್ನು ಸೃಷ್ಟಿ ಮಾಡ್ದ, ಹಿಂಗೆ ಬರುತ್ತೆ. ಬೆಳ್ತಂಗಡಿ ಕೋರ್ಟ್ ಮುಂದೆ ಬುರುಡೆ ಚಿನ್ನಯ್ಯ ಈಗ ಬಂದಿದ್ದಾರೆ. ಬೆಳ್ತಂಗಡಿ ಕೋರ್ಟ್ ಮುಂದೆ ಚಿನ್ನಯ್ಯ ಕೋರ್ಟ್ ಮುಂದೆ ಹಾಜರುಪಡಿಸಿದ SIT ಅಧಿಕಾರಿಗಳು ಈಗಾಗಲೇ ನ್ಯಾಯಾಲಯದಲ್ಲಿ. ಚಿನ್ನಯ್ಯ ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಭವಿಷ್ಯ ನಿರ್ಧಾರ. ಬೆಳ್ತಂಗಡಿ ನ್ಯಾಯಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್. ಬೆಳ್ತಂಗಡಿ ಕೋರ್ಟ್ ಮುಂದೆ ಬುರುಡೆ ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಮುಂದೆ ಬುರುಡೆ ಚಿನ್ನಯ್ಯ ಕೋರ್ಟ್ ಮುಂದೆ ಹಾಜರುಪಡಿಸಿದ SIT ಅಧಿಕಾರಿಗಳು. ಕೋರ್ಟ್ ಮುಂದೆ ಹಾಜರುಪಡಿಸಿರ್ತಕ್ಕಂಥ SIT ಅಧಿಕಾರಿಗಳು. ಸೊ ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ನಿರ್ಧಾರ ಅನ್ನೋದಕ್ಕಿಂತಲೂ ಕೂಡ ಇವತ್ತು ನೋಡಿ, ನ್ಯಾಯಾಲಯದಲ್ಲಿ ಏನು ಆಗಿದೆ ಅನ್ನೋದನ್ನು ಹೇಳಬಹುದು, ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಆದರೆ ಕೆಲ ಅಂದಾಜುಗಳನ್ನು ಹೇಳಬಹುದು, ವ್ಯಕ್ತಪಡಿಸಬಹುದು. SIT ಅಧಿಕಾರಿಗಳು ಈತನನ್ನು ಮತ್ತಷ್ಟು ವಿಚಾರಣೆಗಾಗಿ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರ್ತವೆ. ಅಥವಾ ಈತ ಏನಾದರೂ ನ್ಯಾಯಾಲಯದಲ್ಲಿ ನನಗೇನಾದರೂ ಜೀವ ಬೆದರಿಕೆ ಇದೆ, ಅಥವಾ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ನಾನು ಹೋದರೆ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಕೊಂಡ್ರೆ ಕೆಲವೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಧಿಸ್ಬೋದು. ಅಂದರೆ ಪೊಲೀಸ್ ಕಸ್ಟಡಿಗೆ ಕೊಡದೆ ಈತನನ್ನು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕೊಡೋ ಸಾಧ್ಯತೆಗಳಿದ್ದಾವೆ. ಎಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಚಿನ್ನಯ್ಯನನ್ನು ಕರ್ಕೊಂಡು ಬರಲಾಗಿದೆ. ನ್ಯಾಯಾಧೀಶರ ಮುಂದೆ ಈಗ ಹಾಜರುಪಡಿಸಲಾಗುತ್ತೆ. ಇನ್ನದಕ್ಕೊಂದಷ್ಟು ಕಾನೂನು ಪ್ರಕ್ರಿಯೆಗಳಿದೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಈ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಲಾಗುತ್ತೆ. ಅಗೆದ ಗುಂಡಿಗಳೆಷ್ಟು, ತೆಗೆದ ಮಣ್ಣುಗಳೆಷ್ಟು, ಮುಚ್ಚಿದ ಗುಂಡಿಗಳೆಷ್ಟು, ಇದ್ದ ಮಣ್ಣುಗಳೆಷ್ಟು, ಲೋಡ್ಗಟ್ಟಲೆ ಆಗಿದ್ರಲ್ಲ. ಅದು ಒಬ್ಬ ಹೇಳ್ತಾ ಇದ್ರು ತಮಾಷೆಗಾಗಿ, ಇನ್ನೇನಾದರೂ ಒಂದು ಅರ್ಧ ಅಡಿ ಏನಾದರೂ ತೋಡಿದ್ದಿದ್ದರೆ ನೀರು ಸಿಗ್ತಾ ಇತ್ತು ಅಂದರೆ ಅಷ್ಟರ ಮಟ್ಟಿಗೆ ಅಗೆಯಲಾಗಿತ್ತು ಅಂತ. 15 ಫೀಟಲ್ಲಾಗಿದ್ರು ಕೆಲವೊಂದು ಜಾಗದಲ್ಲಿ. ಸೊ ಈ ಪ್ರಕರಣದ ಅತ್ಯಂತ ಮಹತ್ವಪೂರ್ವವಾದಂತಹ ಕಾಲಘಟ್ಟದಲ್ಲಿದ್ದೀವಿ ನಾವು. ಈ ಪ್ರಕರಣದ ಸಾಕ್ಷಿದಾರ ಅಂತ ಹೇಳಿಕೊಂಡು ಬಂದಿದ್ದ ವ್ಯಕ್ತಿಯನ್ನು ಮತ್ತೊಮ್ಮೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಈ ಪ್ರಕ್ರಿಯೆಗಳಿದಾವಲ್ಲ, ಇದು ನಿಜಕ್ಕೂ ಕೂಡ ಅತ್ಯಂತ ಮರ್ಮಭಾಗ. ಇದು ಈತನೇ ಕೊಟ್ಟಿದ್ದಲ್ವ ಹೇಳಿಕೆ, 164 ಹೇಳಿಕೆ. ಈತನೇ ಈಗ ಸುಳ್ಳು ಹೇಳುತ್ತಾ ಇದ್ದಾನೆ ಅನ್ನೋದು ಖಾತ್ರಿಯಾದ ನಂತರ SIT ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಈಗ ನ್ಯಾಯಾಧೀಶರಿಗೆ ಸಲ್ಲಿಸ್ತಾರೆ. ಯುವರ್ ಆನರ್, ಈವರೆಗೂ ಈತ ನಮಗೆ ತೋರಿಸಿಕೊಟ್ಟಂತಹ ಜಾಗದಲ್ಲಿ ಏನೇನು ಸಿಗಲಿಲ್ಲ. ಸಿಕ್ಕಿರುವ 2 ಜಾಗದ ಮೂಳೆಗಳನ್ನು FSL ಎಕ್ಸ್ಪರ್ಟ್ಗಳ ಲ್ಯಾಬಿಗೆ ಕಳುಹಿಸಿಕೊಡಲಾಗಿದೆ. ಅದರ ವರದಿ ಹಿಂಗಿದೆ. UDR ಆಗಿರ್ತಕ್ಕಂತಹ ಶವಾನೋ ಅಥವಾ ಅಸಹಜ ಸಾವಿನ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಮೃತ ಶರೀರನೋ ಅದನ್ನು ಅವರು ಕೊಡ್ತಾರೆ.
ಮಧ್ಯಂತರ ಆದೇಶವನ್ನು ನ್ಯಾಯಾಧೀಶರು ಗಮನಿಸ್ತಾರೆ. ಒಂದು ವೇಳೆ ಈ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ಸುಳ್ಳು ಹೇಳಿ ಎಲ್ಲರ ದಿಕ್ಕನ್ನು ತಪ್ಪಿಸಿದ್ದೇ ನಿಜವಾದರೆ ಕಠಿಣ ಶಿಕ್ಷೆಗೂ ಕೂಡ ಒಳಗಾಗ್ತಾನೆ. ಕಠಿಣ ಶಿಕ್ಷೆ. ಬೆಳ್ತಂಗಡಿ ನ್ಯಾಯಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕಾರಣ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕೆ. ಬೇರೆ ತರಹದಲ್ಲಿ ಯಾವುದೇ ತರಹದ ಘೋಷಣೆಗಳು ಕೂಡ ಕೂಗುವ ಹಾಗಿಲ್ಲ. ಗುಂಪು ಕಟ್ಟಿ ನ್ಯಾಯಾಲಯದ ಸುತ್ತಮುತ್ತ ತಿರುಗುವ ಹಾಗಿಲ್ಲ. ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ಕೂಡ ತಿರುವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾನೆ. ನ್ಯಾಯಾಧೀಶರ ಮುಂದೆ ಹಾಜರಾಗುವುದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಆ ಪ್ರಕ್ರಿಯೆಗಳು ಕೂಡ ಆರಂಭ ಆಗಬಹುದು. ಚಿನ್ನಯ್ಯ ಈಗ ನ್ಯಾಯಾಲಯದ ಅಂಗಳಕ್ಕೆ ಸೇರಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.